ಹಾವೆಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಭಯ. ಅದರಲ್ಲೂ ಕಾಳಿಂಗ ಸರ್ಪ ಎಂದರೆ ಎಂಥವರ ಗುಂಡಿಗೆಯಲ್ಲೂ ನಡುಕ ಹುಟ್ಟಿಸುತ್ತೆ. ಅಂತ ಕಾಳಿಂಗ ಸರ್ಪ ಮನೆಯ ಅಡುಗೆ ಕೋಣೆಯಲ್ಲಿ ಸೇರಿಕೊಂಡು ಆತಂಕ ಸೃಷ್ಟಿಸಿದ ಘಟನೆ ಕುಮಟಾ ತಾಲೂಕಿನ ಯಲವಳ್ಳಿಯಲ್ಲಿ ವರದಿಯಾಗಿದೆ. ಹೌದು, ಹಾವೆಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಭಯ. ಅದರಲ್ಲೂ ಕಾಳಿಂಗ ಸರ್ಪ ಎಂದರೆ ಪ್ರಾಣ ಭಯ ಕೂಡ ಶುರುವಾಗುತ್ತೆ. ಅಂತ ಭಯವನ್ನ ಎದುರಿಸಿದ್ದು ಕುಮಟಾ ತಾಲೂಕಿನ ಯಲವಳ್ಳಿಯ ಗಣೇಶ್ ಭಟ್ ಕುಟುಂಬ. ಮನೆಯ ಮಹಿಳೆಯು ಚಹಾ ಮಾಡಲು ಅಡುಗೆ ಕೋಣೆಗೆ ಹೋದಾಗ ಮಿಕ್ಸರ್ ಬಳಿ ಸುರುಳಿ ಆಕಾರದಲ್ಲಿ ಹಾವು ಮಲಗಿರುವುದು ಕಂಡು ಹೌಹಾರಿದ್ದಾರೆ. ಕೆರೆ ಹಾವಿರಬೇಕೆಂದು ಕುಟುಂಬಸ್ಥರೆಲ್ಲ ಸೇರಿ ಅದನ್ನ ಓಡಿಸಲು ಪ್ರಯತ್ನಿಸಿದಾಗ ಹೆಡೆ ಬಿಚ್ಚಿ ಆರ್ಭಟಿಸಿದೆ. ಇದರ ಆರ್ಭಟ ನೋಡಿದ ಮನೆಯವರಿಗೆ ಇದು ಕಾಳಿಂಗ ಸರ್ಪ ಎಂದು ತಿಳಿದು ತೀವ್ರ ಆತಂಕಗೊಂಡಿದ್ದಾರೆ. ಮಹಿಳೆಯರಂತೂ ಭಯಕ್ಕೆ ಕಂಗಾಲಾಗಿದ್ದಾರೆ. ಕಾಳಿಂಗ ಸರ್ಪ ಸುಮಾರು 10 ಅಡಿ ಉದ್ದವಿದ್ದು ಅಡಿಗೆ ಕೋಣೆಯ ಪಾತ್ರೆಗಳನ್ನೆಲ್ಲ ಚಲ್ಲಾಪಿಲಿಗೊಳಿಸಿದೆ. ಇದರಿಂದ ಕಂಗಾಲಾದ ಕುಟುಂಬಸ್ಥರು ಬಳಿಕ ಉರಗ ತಜ್ಞ ಪವನ್ ನಾಯ್ಕರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಪವನ್ ನಾಯ್ಕ್ ಅವರು ಅಡಿಗೆ ಕೋಣೆಯಲ್ಲಿ ಸೇರಿಕೊಂಡಿದ್ದ ಕಾಳಿಂಗ ಸರ್ಪವನ್ನ ಸಲೀಸಾಗಿ ಹಿಡಿದು ಅರಣ್ಯ ಇಲಾಖೆಯ ವಶಕ್ಕೆ ಒಪ್ಪಿಸುವ ಮೂಲಕ ಮನೆಯವರ ಆತಂಕವನ್ನ ದೂರ ಮಾಡಿದ್ದಾರೆ. ಅಲ್ಲದೆ ಹಾವಿನ ಬಗ್ಗೆ ಯಾವುದೇ ಆತಂಕ ಬೇಡ ಎಂಬ ಸಂದೇಶ ನೀಡುವ ಮೂಲಕ ಕುಟುಂಬಸ್ಥರಲ್ಲಿ ಹಾವಿನ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಮಾಡ್ತದೆ ಎಲ್ಲ ಹಾವು ಎಲ್ಲಿದಂತೂ ಆಕ್ಟಿವ್ ಇರ್ತದೆ ಹಾವು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.